ನಮಸ್ತೆ. ನೋಡಿ, ಇದೇ ನಮ್ಮ ಗೂಳೂರಿನ ಉಮಾಮಹೇಶ್ವರನ ದೇವಸ್ಥಾನ. ಇದನ್ನು ನೆಡೂರು ಮಠ ಅಂತ ಕರೀತಾರೆ. ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿದೆ ಈ ದೇವಸ್ಥಾನ. ಮತ್ತು ಇದು ಚೇಳರ ಕಾಲ ದೇವಸ್ಥಾನ. ಮತ್ತೊಂದು ವಿಶೇಷ ಅಂದರೆ ಈ ವಿಗ್ರಹ ನೋಡಿ, ನಿಂತಿರುವ ನಂದಿ ಮೇಲೆ ಶಿವ ಮತ್ತು ಪಾರ್ವತಿ ಕೂತಿರೋದು ತುಂಬ ವಿಶೇಷವಾಗಿರೋದು. ಇಡೀ ಪ್ರಪಂಚದಲ್ಲೇ ಈ ಥರ ವಿಗ್ರಹ ಎಲ್ಲೂ ಇಲ್ಲ ಅಂತ. ಪಾರ್ವತಿ ಬಸವಣ್ಣ ಮೇಲೆ ಪ್ರವಾಸ ಹೋಗ್ತಾವ್ರೆ. ಓಕೆ. ಈ ತರ ದೇವಸ್ಥಾನ ಎಲ್ಲೂ ಇಲ್ಲ, ಈ ತರ ವಿಗ್ರಹ ಎಲ್ಲೂ ಇಲ್ಲ. ಓಕೆ, ಪ್ರವಾಸ ಹೋಗ್ತಾವ್ರೆ. ಇದು ಬಾರಿ ಸಂಕ್ರಾಂತಿ ದಿವಸ ತುಂಬಾ ವಿಶೇಷ ಪೂಜೆ ಇರುತ್ತೆ. ವಿಶೇಷ ಪೂಜೆ ಇರುತ್ತದೆ, ಒಂಥರ ಜಾತ್ರೆ ತರ ನಡೀತದೆ. ಒಂದು 6-7 ಸಾವಿರ. ನೋಡಿ, ನಂದಿ ಮೇಲೆ ಶಿವ ಪಾರ್ವತಿ ಕೂತಿರ್ತಕ್ಕಂಥ ವಿಗ್ರಹ ಸ್ಪೆಷಲ್. ನೋಡಿ ಹೇಗಿದೆ ವಿಗ್ರಹ. ನಂಜುಡಪ್ಪ ಅಂತ ಗೂಳೂರು. ಈ ದೇವಸ್ಥಾನ ವಿಶೇಷತೆ ಏನು? ಸೋಮವಾರ, ಓಕೆ, ಶುಕ್ರವಾರ ಅವತ್ತು ಎಳ್ಳಿನ ಅಭಿಷೇಕ ಮಾಡಿಸಿದ್ರೆ ಅವ್ರಿಗೆ ತುಂಬ ಒಳ್ಳೇದು. ನಿಂತಿರೋ ನಂದಿ ಮೇಲೆ ಶಿವ ಪಾರ್ವತಿ ಕೂತಿರ್ತಕ್ಕಂಥ ವಿಶೇಷವಾಗಿದೆ. ದೇವರು ಸಹ ತುಂಬಾ ಅದ್ಭುತವಾಗಿದೆ. ತುಂಬ ದುಡ್ಡು ಐತೆ ಅವ್ರಿಗೆ. ಮಕ್ಳಾಗಿಲ್ದವ್ರು, ಮದುವೆ ಆಗಿಲ್ದವ್ರು ಬಂದು ಪೂಜೆ ಮಾಡಿಸ್ಕೊಂಡು ಸಾಕು. ದುಡ್ಡು ಕೊಡಂಗಿಲ್ಲ, ಕಾಸು ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಸಂಕ್ರಾಂತಿ ಟೈಮಲ್ಲಿ ವಿಶೇಷ ಪೂಜೆ ಇರುತ್ತಲ್ವಾ? ಸಂಕ್ರಾಂತಿ ಹಬ್ಬದ ದಿವಸ. ಸಂಕ್ರಾಂತಿ ಹಬ್ಬದ ದಿವಸ ಹಿಂದಿನ ದಿವಸ ಎಲ್ಲ ಥರ ಚಪ್ಪರ ಹಾಕ್ತೀವಿ. ಮಾಮೂಲಿ ಹೆಣ್ಣು ಗಂಟೆ ಮದುವೆ ಮಾಡಿದಂಗೆ ಮಾವಿನ ಸೊಪ್ಪು, ತಾಡ್ನ ಎಲ್ಲ ಕಟ್ತೀವಿ. ಎಲ್ಲರಿಗೂ ಥರ ಮಾಡಿ ಜೋರಾಗಿ ನಡೆಯುತ್ತಲ್ವ ಪೂಜೆ ಎಲ್ಲ. ಸಿಕ್ಕಾಪಟ್ಟೆ ಜೋರಾಗಿ ನಡೀತದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅನ್ನಾನ. ಬೆಳಗ್ಗೆ 6 ಗಂಟೆಗೆ ಮದುವೆ ಆಗ್ತದೆ ಶಿವಪಾರ್ವತಿದ್ದು. 6 ಗಂಟೆ ಆದ್ಮೇಲೆ ಒಂದು 10 ಮಿನಿಟ್ಗೆ ಊಟ ಫುಡ್. ಸುರೇಶ್ ಕೋಟ್ರು MLA, ಆಮೇಲೆ ಇವರು ಸೋಮಣ್ಣವರು, ಆಮೇಲೆ ಬಸವರಾಜ್ ಸಾಹೇಬ್ರು, ಜ್ಯೋತಿ ಗಣೇಶ್ ಸಾಹೇಬ್ರು, ಇನ್ನು ಸಂಬಂಧಪಟ್ಟ MLA MP ಗಳು, ಮಾಜಿ ವ್ಯಕ್ತಿಗಳು ಯಾರು ಸುತ್ತಮುತ್ತ ಎಲ್ಲ ಬರ್ತಾರೆ. ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲ ಪ್ರತಿಯೊಬ್ಬರು ಬರ್ತಾರೆ. ಪ್ರಮುಖರು ಬರ್ತಾರೆ, ಬಡ ಬಗ್ರು ಎಲ್ಲ ಬರ್ತಾರೆ. ತುಂಬಾ ಚೆನ್ನಾಗಿರುತ್ತಲ್ವ ಅವತ್ತು. ಈ ದೇವಸ್ಥಾನ ಮಾತ್ರ ಯೂನಿಕ್, ಸಖತ್ ಸ್ಪೆಷಾಲಿಟಿ ಇದೆ. ಈ ತರ ವಿಗ್ರಹ ನೋಡಕ್ಕೆ ಸಿಗಲ್ಲ. ಎಕ್ಸ್ಪೆಷಲಿ ಇಲ್ಲಿ ಪೂಜೆ ಮಾಡೋದು 3 ದೇವ್ರನ್ನ. ಯಾಕಂದ್ರೆ ನಂದಿನೂ ಇಲ್ಲೇ ಇದ್ದಾನೆ, ಶಿವನೂ ಇಲ್ಲೇ ಇದ್ದಾನೆ, ಪಾರ್ವತಿನೂ ಇಲ್ಲೇ ಇದ್ದಾನೆ. ಹಂಗೆ ಇದೇನು ಸ್ಪೆಷಾಲಿಟಿ ಅಂದರೆ ಶಿವ ಪಾರ್ವತಿ ನಂದಿ ಮೇಲೆ ಕುತ್ಕೊಂಡು ಹೋಗ್ತಾ ಇರೋದು. ಅಂದರೆ ಶಿವನ ತೊಡೆ ಮೇಲೆ ಪಾರ್ವತಿ ಕೂತಿರೋದು. ನಂದಿ ಎದುರು ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಅದ್ರ ಸ್ಪೆಷಾಲಿಟಿ. ಈ ಥರ ವಿಗ್ರಹ ಎಲ್ಲೂ ಇಲ್ಲ ಜಗತ್ತಲ್ಲೇ. ಕೆತ್ತಿರೋದು ಇದೊಂದೇ ವಿಗ್ರಹ, ಎಲ್ಲೂ ಸಿಗಲ್ಲ ನೋಡೋಕ್ಕೆ. ಸಖತ್ ಹಳೆ ಪುರಾತನ ವಿಗ್ರಹ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.